ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು MC ಸ್ಟುಡಿಯೋ ಕನ್ನಡ ಯೂಟ್ಯೂಬ್ ಚಾನಲ್. ಓಕೆ ಗೈಸ್, ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಏನಪ್ಪ ತಿಳಿಸ್ಕೊಡ್ತಾ ಇದ್ದೀನಿ. ಸಾರಿ, ಬ್ರೈಟ್ ಜಾಸ್ತಿ ಆಗಿದೆ. ಓಕೆ ಗೈಸ್, ಏನಪ್ಪ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ, ಧ್ರುವ ಸರ್ಜಾ ಅವರ ನೆಕ್ಸ್ಟ್ ಮೂವಿ DS5 ಆ ಒಂದು ಮೂವಿದು 2 ಅಪ್ಡೇಟ್ ಬಂದಿದೆ. ಆ ಒಂದು 2 ಅಪ್ಡೇಟ್ ಏನಪ್ಪ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ವಿಡಿಯೋ ನೋಡ್ತಾ ಇದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ. ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಧ್ರುವ ಸರ್ಜಾ ಅವರ 5ನೇ ಮೂವಿ ಅಂದರೆ ನಂದಕಿಶೋರ್ ಅವರೇ ಡೈರೆಕ್ಟ್ ಮಾಡ್ತಾಯಿದ್ದಾರೆ, ಹಾಗೆ ಉದಯ್ ಮೆಹತಾನ್ ಅವರು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಈ ಒಂದು ಮೂವಿಲಿ ಧ್ರುವ ಸರ್ಜಾ ಅವರು 3 ಶೇಡ್ಗಳಲ್ಲಿ ಕಾಣಿಸ್ತಾ ಇದ್ದಾರಂತೆ. ಓಕೆನಾ. ಈ ಒಂದು ಮೂವಿ ಮುಹೂರ್ತ ಬಂದುಬಿಟ್ಟು ಅಕ್ಟೋಬರ್ 26ನೇ ತಾರೀಕು ನಡಿಬೇಕಾಗಿತ್ತು. ಆದರೆ ಕಾರಣಾಂತರಗಳಿಂದ ನಡೆದಿಲ್ಲ. ಅವತ್ತು ಚಿರು ಸರ್ಜಾ ಅವರು ಪಾಪ ಹುಟ್ಟಿದ್ದಕ್ಕೆ ನಡೆದಿಲ್ಲ. ನೆಕ್ಸ್ಟ್ ಈಗ ನವೆಂಬರ್ 6ನೇ ತಾರೀಕು ಮುಹೂರ್ತ ಇಟ್ಕೊಂಡಿದ್ದಾರೆ. ಜೊತೆಗೆ ಟೈಟಲ್ನು ಅವತ್ತೇ ಲಾಂಚ್ ಮಾಡ್ತಾಯಿದ್ದಾರೆ. ಇದೊಂದು ಒಳ್ಳೆ ಖುಷಿ ವಿಚಾರ ಅಂತಲೇ ಹೇಳ್ಬೋದು ಧ್ರುವ ಸರ್ಜಾ ಅವ್ರ ಫ್ಯಾನ್ಸ್ಗೆ. ಮತ್ತು ಈ ಒಂದು ಫಿಲಮಲ್ಲಿ ತುಂಬಾ ಒಂದು ಧ್ರುವ ಸರ್ಜಾ ಅವ್ರನ್ನ ಸ್ಟೈಲಿಶ್ ಮ್ಯಾನ್ ಆಗಿ ತೋರಿಸ್ತಾ ಇದ್ದಾರಂತೆ. ಓಕೆನಾ. ಈ ಒಂದು ವಿಡಿಯೋನ ನಿಮ್ಮ ಎಲ್ಲ ಧ್ರುವ ಸರ್ಜಾ ಅವ್ರ ಫ್ಯಾನ್ಸ್ಗೆ ಶೇರ್ ಮಾಡಿ, ಎಲ್ಲ ಧ್ರುವ ಸರ್ಜಾ ಅವ್ರ ಫ್ಯಾನ್ಸು ಖುಷಿ ಪಡಲಿ. ಕ್ಯಾನ್ಸಲ್ ಕೊಡ್ತೀನಿ. ಓಕೆ ಗೈಸ್, ಇದಿಷ್ಟು ಇವತ್ತಿನ ವಿಡಿಯೋ. ನೀವೇನಾದ್ರು ನಮ್ಮ ವಿಡಿಯೋನ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ನಮ್ಮ ಪೇಜ್ನ ಲೈಕ್ ಮಾಡಿ, ಹಾಗೆ ಫಾಲೋ ಮಾಡಿ. ಹಾಗೆ ನೀವೇನಾದ್ರು ನಮ್ಮ ವಿಡಿಯೋನ ಯೂಟ್ಯೂಬಲ್ಲಿ ನೋಡ್ತಾ ಇದ್ರೆ ನಮ್ಮ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಮರಿಬೇಡಿ. ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ. ಒಟ್ಟಿಗೆ ಧ್ರುವ ಸರ್ಜಾ ಅವ್ರ ಫ್ಯಾನ್ಸ್ ಎಲ್ಲರಿಗೂ ಈ ವಿಷಯ ಗೊತ್ತಾಗಬೇಕು. ಓಕೆನಾ. ಸಾರಿ, ಮರ್ತೋಗಿದ್ದೆ. ಮೊನ್ನೆ ಒಂದು ಪ್ರೊಡಕ್ಷನ್ ಟೀಮಿಂದ ಒಂದು ಪೋಸ್ಟ್ ಬಿಟ್ಟಿದ್ರು. ಆ ಒಂದು ಪೋಸ್ಟ್ನ ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಿದ್ದೀನಿ, ನೀಟಾಗಿ ಓದ್ಕೊಳ್ಳಿ. ಓಕೆನಾ. ಅದರಲ್ಲೇ ಫುಲ್ ಇನ್ಫಾರ್ಮೇಷನ್ ಇದೆ. 2 ಪೋಸ್ಟ್ ಬಿಟ್ಟಿದ್ರು. ಆ 2 ಪೋಸ್ಟ್ನ ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತೀನಿ ಈಗ. ಓಕೆನಾ. ತೋರಿಸ್ತೀನಿ ನೋಡಿ ಈಗ ಸ್ಕ್ರೀನ್ ಮೇಲೆ. ನೀಟಾಗಿ ಓದ್ಕೊಳ್ಳಿ ಏನೇನು ಹಾಕಿದ್ದಾರೆ ಅಂತ. ನಾನು ಹೇಳಿದ್ದೆ ಕರೆಕ್ಟಲ್ಲಿ ಇಲ್ಲಿದೆ, ನೀಟಾಗಿ ನೋಡಿ. ಪೋಸ್ಟ್ ಹಾಕಿದ್ರು ಏನೇನು ಅಂತ ಇಲ್ಲೆಲ್ಲ ಅಲ್ಲಿ ಪೋಸ್ಟಲ್ಲೇ ಹಾಕ್ತೀನಿ. ಓಕೆನಾ. ಅಕ್ಟೋಬರ್ 26ನೇ ತಾರೀಕು ಮಾಡ್ತೀವಿ ಅಂತ ಹೇಳಿದ್ರು ಮುಹೂರ್ತನ. ಆದರೆ ಅವತ್ತಾಗಲಿಲ್ಲ. ನವೆಂಬರ್ 6ನೇ ತಾರೀಕು ಮುಹೂರ್ತನ ಮಾಡಿ ಜೊತೆಗೆ ಟೈಟಲ್ನ ಲಾಂಚ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಟೀಮ್ನವರು. ಇದೊಂದು ಮರ್ತೋಗಿದ್ದೆ ನಾನು ಪೋಸ್ಟ್ ತೋರಿಸೋದು. ಈಗ ಲಾಸ್ಟೆಲ್ಲ ಹಾಕ್ತಿದ್ದೀನಿ ನೋಡಿ. ಓಕೆನಾ. ಓದಿದ್ರಾ? ಎಲ್ರಿಗೂ ಬಾಯ್. ಜೈ ಹಿಂದ್, ವಂದೇ ಮಾತರಂ.